ಸ್ನೇಹಿತರೆ, ನಮಸ್ಕಾರ. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಅಂತ ಹೇಳಿದ್ರೆ ಇತ್ತೀಚಿನ ಪ್ರಕರಣಗಳಲ್ಲಿ ಅದು ದರ್ಶನ್ ಮತ್ತು ರೇಣುಕಾಸ್ವಾಮಿಯ ಪ್ರಕರಣ. ಹೌದು, ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ದರ್ಶನ್ ಯಾವಾಗ ಅರೆಸ್ಟ್ ಆದರು ಅಂತ ಹೇಳಿ ಗೊತ್ತಾಯ್ತೋ ಆಗ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ದರ್ಶನ್ನು ಈ ರೀತಿಯಾದಂಥ ಒಂದು ಹತ್ಯೆ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆ ಮಾಡಿರಲಿಕ್ಕಿಲ್ಲ. ದರ್ಶನ್ ಅಭಿಮಾನಿಗಳು ಸಾಯಲಿ, ದರ್ಶನ್ ಅವರ ವಿರೋಧಿಗಳು ಕೂಡ ಈ ರೀತಿಯಾದಂಥ ಒಂದು ಕಲ್ಪನೆಯನ್ನು ಮಾಡ್ಕೊಂಡಿರಲಿಲ್ಲ. ಆದರೆ ಅದು ಆಗಿ ಹೋಯಿತು. ಆಗಿದ್ದೇನೋ ಆಯಿತು, ಏನೋ ಮಿಸ್ ಆಗಿದೆ ಇಲ್ಲಿ ಅಂತ ಹೇಳಿಬಿಟ್ಟು ಒಂದಷ್ಟು ಸಮಾಧಾನವನ್ನು ತೆಗೆದುಕೊಂಡ್ರೆ ಇಲ್ಲ, ಪೊಲೀಸ್ ತನಿಖೆ ಹಂತಲ್ಲಿ ಸಾಕಷ್ಟು ಆತಂಕಕಾರಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು. ಇಷ್ಟ ಆಗ್ತಿದ್ದಂಗೆ ಸಮಾಧಾನ ಆಗಬಹುದು ಅಂತೇಳಿ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಮತ್ತಷ್ಟು ಆತಂಕಕಾರಿ ಮತ್ತು ಆಘಾತಕಾರಿ ಅಂಶಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಹೋಯಿತು. ಇದೆಲ್ಲದಕ್ಕೂ ಕೂಡ ಪೂರಕವಾಗಿ ಈಗ ಚಾರ್ಜ್ ಶೀಟ್ನಲ್ಲಿ ಒಂದೊಂದು ಅಂಶಗಳು ಕೂಡ ಉಲ್ಲೇಖ ಆಗಿರೋದನ್ನು ನೀವೇನಾದರೂ ಕೇಳಿದ್ರೆ ಬಹುಶಃ ಇನ್ನಷ್ಟು ಬೆಚ್ಚಿ ಬೀಳ್ತೀರಾ. ಈ ದೊಡ್ಡ ಚಾರ್ಜ್ ಶೀಟ್ನಲ್ಲಿ ಇಲ್ಲಿ ಸುಮಾರೊಂದು 3391 ಪುಟಗಳ ಚಾರ್ಜ್ ಶೀಟ್ ಇದೆ ನೋಡಿ. ಇದರಲ್ಲಿ ಒಂದೊಂದು ಸಾಕ್ಷಿಗಳು ಕೂಡ ದರ್ಶನ್ ಇಡೀ ಗ್ಯಾಂಗ್ನ ಕರಾಳತೆಯನ್ನು ಮತ್ತು ಅವರ ಕ್ರೂರತ್ವವನ್ನು ಬಿಚ್ಚಿಡ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿ ಈ ಇಡೀ ಪ್ರಕರಣ ನಡೆಯೋದಕ್ಕೆ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಣ ಎಲ್ಲವೂ ಕೂಡ ದರ್ಶನ್ದೇ ಅನ್ನೋದು ಬಹಿರಂಗ ಆಗಿದೆ. ಅಷ್ಟು ಮಾತ್ರವಲ್ಲ, ರೇಣುಕಾಸ್ವಾಮಿಯ ಜೀವ ಹೋಗೋದ್ರಲ್ಲಿ ದರ್ಶನ್ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳ್ಬಿಟ್ಟು ಈ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಹೇಗೆ ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನೀಗಾಗಲೇ ಹೇಳಿದಂತೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ದರ್ಶನ್ ಮತ್ತು ರೇಣುಕಾಸ್ವಾಮಿಯ ಪ್ರಕರಣ ಏನಿದೆ ಇದು ಅಸಲಿಗೆ ಈಗ ಮತ್ತಷ್ಟು ರೋಚಕತೆಯನ್ನು ಪಡೆದುಕೊಂಡಿದೆ. ಕಾರಣ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂಥ ಒಂದೊಂದು ಮಾಹಿತಿಗಳು. ಈ ಮಾಹಿತಿಯಲ್ಲಿ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಆಘಾತಕಾರಿ ಮತ್ತು ಆತಂಕ ಪಡುವಂಥ ಅಂಶಗಳು. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತಹ ಈ ಕ್ರೌರ್ಯದ ವರ್ತನೆ ಏನಿದೆ ಇದನ್ನು ಈ ಪೊಲೀಸರು ಅಧ್ಯಾಯದ ರೂಪದಲ್ಲಿ ರಕ್ತದಲ್ಲೇ ಬರೆದಿದ್ದಾರೆ ಅಂತಲೇ ಅನಿಸುತ್ತೆ. ದರ್ಶನ್ ಇನ್ನಾದರೂ ರಿಲೀಸ್ ಆಗ್ತಾರಾ ಇಲ್ವಾ ಅನ್ನುವಂತಹ ಕೌತುಕ ಇದೀಗ ನಿರ್ದೇಶಕ ದರ್ಶನ್ ಎಲ್ಲಿ ಅಂತೇಳಿ ಒಂದು ರೀತಿಯಲ್ಲಿ ಕೇಳುವಂತೆ ಆಗಿದೆ. ಜೊತೆಗೆ ಇದನ್ನು ಕಥೆಯನ್ನು ಬರೆದಿದ್ದು, ಜೊತೆಗೆ ನಿರ್ಮಾಣವನ್ನು ಮಾಡಿದ್ದು, ಚಿತ್ರಕಥೆಯನ್ನು ರೆಡಿ ಮಾಡಿದ್ದು ಎಲ್ಲವೂ ಕೂಡ ದರ್ಶನ್ ಅಂತೇಳಿ ಕೇಳಿದ ಮೇಲೆ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಆತಂಕ ಎದುರಾಗುತ್ತೆ. ಜೊತೆಗೆ ದರ್ಶನ್ ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಖಚಿತ ಆಗ್ತದೆ. ಈಗಾಗಲೇ ನಾನು ಹೇಳಿದಂತೆ 3991 ಪುಟಗಳ ಬೃಹತ್ ಚಾರ್ಜ್ ಶೀಟನ್ನು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರದು ಪಾತ್ರ ಏನು, ಇದರಲ್ಲಿ ದರ್ಶನ್ ಯಾವ ರೀತಿ ಸೂತ್ರಧಾರ, ಜೊತೆಗೆ ಇದರಲ್ಲಿ ಪಾತ್ರಧಾರ ಮತ್ತು ಸೂತ್ರಧಾರ ಇದು ಪ್ರಮುಖವಾಗ್ತದೆ. ಇವರಿಗೆ ಅಸಲಿ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಜೊತೆಗೆ ಈ ಕ್ರೈಮ್ ಸ್ಟೋರಿ ಇದೆಯಲ್ಲ, ಕ್ರೈಮ್ ಸಿನಿಮಾ ಇದೆಯಲ್ಲ, ಇದು ಆರಂಭದಿಂದ ಕೊನೆಯವರೆಗೂ ಕೂಡ ಒಂದು ಮಿಸ್ಟೀರಿಯಸ್ ಕಥೆಯಾಗಿ ಅಥವಾ ಸಿನಿಮಾವಾಗಿ ಮೂಡಿ ಬರ್ತಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಹೌದು, ದರ್ಶನ್ ಇಷ್ಟು ದಿನ ಲಕ್ಷಾಂತರ ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್ ಆಗಿತ್ತು. ಕೆಮ್ಮಿದ್ರು ರಿಯಾಕ್ಟ್ ಮಾಡೋ ಬಹುದೊಡ್ಡ ಫ್ಯಾನ್ಸ್ ಬೇಸ್ ದರ್ಶನ್ಗೆ ಇತ್ತು. ಆದರೆ ಅದ್ಯಾವಾಗ ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ತಳುಕು ಹಾಕಿಕೊಂಡ್ರೋ, ಲಾಕ್ ಆದರೂ ಅವತ್ತಿನಿಂದ ದರ್ಶನ್ ಪರಿಸ್ಥಿತಿ ಹೀನಾಮಾನ ಒಂದು ನಾಯಿ ಪಾಡಾಗಿ ಹೋಗಿದೆ. ದರ್ಶನ್ಗೆ ಇವಾಗ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಕೂಡ ಬೇಲಿಯ ದೊಡ್ಡ ಕಾಂಪೌಂಡೇ ನಿರ್ಮಾಣ ಆಗಿದೆ. ರೇಣುಕಾಸ್ವಾಮಿಯ ಕೇಸ್ನಲ್ಲಿ ದರ್ಶನ್ ಅಸಲಿಗೆ ಕಥೆಗಾರ ಹೌದು. ಕೇವಲ ಕಥೆಗಾರ ಮಾತ್ರ ಅಲ್ಲ, ಚಿತ್ರಕಥೆಯನ್ನು ಕೂಡ ಬರೆದಂತಹ ಚಿತ್ರಕಥೆಗಾರನೂ ಕೂಡ ಹೌದು. ಇನ್ನು ಪೊಲೀಸರು ಸಲ್ಲಿಸಿರುವಂಥ ಬೃಹತ್ ಚಾರ್ಜ್ ಶೀಟ್ನಲ್ಲಿ ಇಂಥದ್ದೊಂದು ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ಪವಿತ್ರ ಹೇಳಿದಂಥ ಚಾಡಿ ಕೇಳಿ ರೋಷಾಗ್ನಿಯ ಜ್ವಾಲೆಯಲ್ಲಿ ಉರಿದಂಥ ದರ್ಶನ್ ಪಕ್ಕ ಪ್ಲಾನ್ ಮಾಡಿದ್ದ ಅನ್ನೋಂಥ ಮಾಹಿತಿ ಇದೆ. ಜೂನ್ 1 ಅಂದರೆ 3 ತಿಂಗಳ ಹಿಂದೆ ರೇಣುಕಾಸ್ವಾಮಿಯ ಸಿನಿಮಾದ ಹತ್ಯೆ, ಅಂದರೆ ಈ ರೇಣುಕಾಸ್ವಾಮಿ ಹತ್ಯೆ ಸಿನಿಮಾದ ಸ್ಕ್ರೀನ್ ಪ್ಲೇ ರೆಡಿಯಾಗಿತ್ತು ಅನ್ನೋಂಥ ಮಾಹಿತಿ ಇದೆ. ಈ ಹತ್ಯೆಗೂ 1 ವಾರ ಮುಂಚೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘುಗೆ ಖುದ್ದು ದರ್ಶನ್ ಫೋನ್ ಮಾಡಿದ್ದಂತೆ. A4 ಆಗಿರುವಂಥ ರಘು ಆಲಿಯಾಸ್ ರಾಘವೇಂದ್ರ ದರ್ಶನ್ ಕಟ್ಟಾಜ್ಞೆಯಂತೆ ರೇಣುಕಾಸ್ವಾಮಿಯನ್ನು ಎತ್ತಾಕೊಂಡು ಬಂದಿದ್ದಾನೆ. ಹಾಗಾಗಿ ಇಲ್ಲಿ ಪ್ರಮುಖವಾದಂತಹ ಕತೆ ಶುರುವಾಗೋದೇ ಈ ದರ್ಶನ್ ಫೋನ್ ಮಾಡೋದ್ರಿಂದ ಅಂಥೇಳಿ. ಇನ್ನು ಪೊಲೀಸರ ಚಾರ್ಜ್ ಶೀಟು ಈ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅತ್ಯಂತ ಸ್ಪಷ್ಟವಾಗಿ ಸ್ಟಂಟ್ ಮಾಸ್ಟರ್ ಪಾತ್ರವನ್ನು ಕೂಡ ನಿರ್ವಹಿಸೋದ್ರ ಬಗ್ಗೆ ಕೂಡ ಹೇಳಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಜೂನ್ 8 ರಾತ್ರಿ ಎಂತಹ ಭೀಕರ ಸನ್ನಿವೇಶ ಸೃಷ್ಟಿಯಾಗಿತ್ತು ಅನ್ನೋದಕ್ಕೆ ಬಹುಶಃ ಎಂಥವ್ರಿಗಾದರೂ ಕೂಡ ಆತಂಕ ಆಗುತ್ತೆ. ಅದನ್ನು ಕೇಳಿದರೆ ಎಂಥವ್ರಿಗಾದರೂ ಕೂಡ ಆತಂಕ ಆಗ್ತದೆ. ಅಲ್ಲಿದ್ದಂಥ ಗ್ಯಾಂಗ್ನ ಕ್ರೌರ್ಯತೆ ಎಷ್ಟರ ಮಟ್ಟಿಗೆ ತಲುಪಿತ್ತು ಅಂತ ಹೇಳಿದ್ರೆ ನಾವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಅಷ್ಟು ಕೆಟ್ಟದಾಗಿತ್ತು. ಸಿನಿಮಾ ಭಾಷೆಯಲ್ಲೇ ಹೇಳೋದಾದರೆ ಈ ಪಟ್ಟಣಗೆರೆ ಪಾಪಿಗಳ ಲೋಕದ ರಾಜನಾಗಿದ್ದ. ಈ ರಾಜ ಬೇರೆ ಯಾರೂ ಅಲ್ಲ, ಅದೇ ದರ್ಶನ್. ರೇಣುಕಾಸ್ವಾಮಿ ಅನ್ನೋಂಥ ಒಂಟಿ ಜೀವದ ಮೇಲೆ ದೈತ್ಯರ ದಂಡು ದಾಳಿ ಮಾಡಿತ್ತು.
ಅದು ಕೂಡ ಯಾವ ರೀತಿ ಅಂತ ಹೇಳಿದ್ರೆ, ಇರುವೆಯೊಂದು ಆನೆಯ ಪಾದದಡಿಗೆ ಸಿಕ್ಕರೆ ಏನಾಗುತ್ತೋ ಅದೇ ರೀತಿಯಲ್ಲಿತ್ತು. ರೇಣುಕಸ್ವಾಮಿಯನ್ನು ಕಿಡ್ನಾಪ್ ಮಾಡಿಸಿದ್ದು, ಬಳಿಕ ಶೆಡ್ನಲ್ಲೇ ಹಲ್ಲೆ ಮಾಡಿದ್ದು ಎಲ್ಲವೂ ಕೂಡ ದರ್ಶನ್ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ರೇಣುಕಸ್ವಾಮಿಯ ಹತ್ಯೆಯ ವಿಚಾರದಲ್ಲೂ ಹಲ್ಲೆಯ ವಿಚಾರದಲ್ಲೂ ಕೂಡ ದರ್ಶನ್ ಪಾತ್ರವಿದೆ ಅನ್ನೋದು ದೃಢವಾಗ್ತದೆ. ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ ದರ್ಶನ್. ಸಿನಿಮಾ ಭಾಷೆಯಲ್ಲೇ ಹೇಳೋದಾದರೆ ರೇಣುಕಸ್ವಾಮಿಯ ಕೇಸ್ನಲ್ಲಿ ಎಡಿಟಿಂಗ್ ಕೆಲಸವನ್ನು ಕೂಡ ಇದೇ ದರ್ಶನ್ ಮತ್ತು ಪವಿತ್ರಗೌಡ ಮಾಡಿದ್ದಾರೆ. ಪವಿತ್ರಗೌಡಳ ಹೆಸರನ್ನು ಅಥವಾ ಆಕೆಯ ದರ್ಶನ್ ಇಲ್ಲಿ ಪವಿತ್ರಗೌಡ ಹೇಳಿದಂತೆ ಕೇಳಿಕೊಂಡು ತನ್ನದೊಂದು ಯಾವುದೇ ರೀತಿಯಾದಂತಹ ತಲೆಗೆ ಕೆಲಸವನ್ನೇ ಕೊಡದೆ ಅವಳೇನು ಹೇಳಿದಾಳೆ ಅದೇ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ದರ್ಶನ್ ಇಲ್ಲಿ ಒಂದೇ ಒಂದು ಚೂರು ಆಲೋಚನೆಯನ್ನು ಕೂಡ ಮಾಡಲಿಲ್ಲ. ಅಕ್ಷರಶಃ ಹಳೆ ಸಿನಿಮಾದ ವಿಲನ್ಗಳ ರೀತಿಯೇ ದರ್ಶನ್ ಮಾಡಿದ್ದಾನೆ, ಚಿಂತಿಸಿದ್ದಾನೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅಸಲಿ ಟರ್ನಿಂಗ್ ಪಾಯಿಂಟೇ ಇದು. ರೇಣುಕಸ್ವಾಮಿ ಅಕ್ಷರಶಃ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದ. ಆದರೂ ಕೂಡ ಇವರ ಮನಸ್ಸು ಕರಗಿಲ್ಲ. ಇವರಿಗೆ ಕನಿಕರ ಅನ್ನೋದೇ ಬರಲಿಲ್ಲ. ಮುಖದಲ್ಲಿ ರಕ್ತ ಹರಿತಾ ಇದೆ. ಆದರೂ ಇವರಿಗೆ ಒಂದೇ ಒಂದು ಚೂರು ಮುಖದಲ್ಲಿ ಮನಸ್ಸಿನಲ್ಲಿ ಆ ರಕ್ತದ ಕಲೆಯ ಗಾಯ ನಾಟಲೇ ಇಲ್ಲ. ಪೊಲೀಸರಿಗೆ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ, ಫೋಟೋಗಳು ಕೂಡ ಸಿಕ್ಕಿದೆ. ಆ ಫೋಟೋಗಳನ್ನು ನೋಡಿದ್ರೆ ಎಂಥವರ ಕರುಳಾದರೂ ಕೂಡ ಚುರುಕಂತದೆ. ಬಟ್ ಇವರಿಗೆ ಅನ್ನಿಸ್ಲೇ ಇಲ್ಲ. ಇನ್ನು ರೇಣುಕಸ್ವಾಮಿಯ ಜೀವ ಹೋಗಿದೆ ಅಂತೇಳಿ ಗೊತ್ತಾದ ಮೇಲೂ ಕೂಡ ಇವರು ಬಿಟ್ಟಿಲ್ಲ. ಈ ದುಷ್ಟರು ಬಿಟ್ಟಿಲ್ಲ. ದರ್ಶನ್ಗೆ ಆ ಹಂತದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಂತದಲ್ಲೂ ಕೂಡ ದರ್ಶನ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ. ಆ ಬಾಡಿಯನ್ನು ಎಲ್ಲಾದರೂ ಕೂಡ ಬಿಸಾಕಿ ಬನ್ನಿ ಅಂತ ಹೇಳ್ಬಿಟ್ಟು ದರ್ಶನ್ ಖುದ್ದು ಸೂಚನೆಯನ್ನು ನೀಡಿದ್ದ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದೆ. ಅಲ್ಲಿಗೆ ದರ್ಶನ್ ಸಾಕ್ಷಿಗಳ ಎಡಿಟಿಂಗ್ ಕೆಲಸವನ್ನು ಕೂಡ, ಅಂದರೆ ಎಡಿಟರ್ ಪಾತ್ರವನ್ನು ಕೂಡ ನಿಭಾಯಿಸಿದ್ದಾನೆ. ಇನ್ನು ಮತ್ತೊಂದು ಕೆಲಸವನ್ನು ಕೂಡ ದರ್ಶನ್ ಮಾಡಿದ್ದಾನೆ. ಅದೇನು ಅಂತ ಹೇಳಿದರೆ, ಸಿನಿಮಾಗಳಲ್ಲಿ ಗ್ಯಾಂಗ್ ಕಟ್ಕೊಂಡು ಹೇಗೆ ಹಣವನ್ನು ಕೊಟ್ಟು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಯತ್ನವನ್ನು ಮಾಡ್ತಾರೋ ಅದೇ ರೀತಿ ನಿರ್ಮಾಪಕನ ಪಾತ್ರವನ್ನು ಕೂಡ ಮಾಡಿದ್ದಾನೆ. ಖುದ್ದು ಪೊಲೀಸರ ಮುಂದೆ ದರ್ಶನ್ ಈ ಬಗ್ಗೆ ಸ್ವಇಚ್ಛೆಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ರೇಣುಕಸ್ವಾಮಿ ಹತ್ಯೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಪೊಲೀಸ್, ಲಾಯರ್ ಹಾಗೂ ಈ ದೇಹವನ್ನು ಸಾಗಿಸುವಂಥ ವ್ಯಕ್ತಿಗಳಿಗೆ ಕೊಡೋದಕ್ಕಂತಲೇ 30 ಲಕ್ಷ ನೀಡಿದ್ದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾನೆ. ಇದೇ 30 ಲಕ್ಷ ಹಣವನ್ನು ಪಡೆದುಕೊಂಡಿದ್ದಂಥ ಪ್ರದೋಷ್ ಇಂಥದ್ದೊಂದು ಸಂಗತಿಯನ್ನು A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯ್ಕ್ ಸರೆಂಡರ್ ಆಗುವ ಮೂಲಕ ಹೇಳಿದರು. ಇದೇ ಮೂವರಿಗೆ ಡಿ ಗ್ಯಾಂಗ್ ಹಣ ನೀಡಿ ರೇಣುಕಸ್ವಾಮಿ ದೇಹವನ್ನು ವಿಲೇವಾರಿ ಮಾಡಿ ಸಾಕ್ಷಿ ನಾಶವನ್ನು ಮಾಡೋದಕ್ಕೆ ಮುಂದಾಗಿದ್ದರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಷ್ಟು ಮಾತ್ರವಲ್ಲ, ದರ್ಶನ್ ಈ ಹಿಂದೆ ನಿರ್ದೇಶಕರೊಬ್ಬರನ್ನು ಪುಡಾಂಗ್ ಅನ್ನುವಂತಹ ಮೂಲಕ ಟೀಕಿಸಿದ್ರು. ದರ್ಶನ್ ಸಿನಿಮಾ ಬದುಕಿನ ದೊಡ್ಡ ಟರ್ನಿಂಗ್ ಪಾಯಿಂಟು ಕರಿಯ ಸಿನಿಮಾ. ಅದೇ ಸಿನಿಮಾದ ನಿರ್ದೇಶಕ ಪ್ರೇಮ್ ಬಗ್ಗೆ ಮಾತನಾಡಿದಂಥ ದರ್ಶನ್ ಈಗ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪಕ್ಕ ಪುಡಾಂಗ್ ನಿರ್ದೇಶಕನಂತೆಯೇ ವ್ಯವಹರಿಸಿದ್ದಾನೆ. 3 ಆಯಾಮದಲ್ಲೂ ಕೂಡ ಚಾರ್ಜ್ ಶೀಟ್ನ ತನಿಖಾಪಟುಗಳು ಈ ದರ್ಶನ್ನೇ ಸೂತ್ರಧಾರಿ ಅಂತೇಳಿ ಹೇಳ್ತಾ ಇದ್ದಾವೆ. ಕಿಡ್ನಾಪ್ನ ನಂತರ ಹತ್ಯೆಗೂ ಮೊದಲು ಹಲ್ಲೆ ಎಲ್ಲವನ್ನು ಕೂಡ ದರ್ಶನ್ ಪ್ಲಾನ್ನಂತೆಯೇ ಮಾಡಿದ್ದಾರೆ. ಹೀಗಾಗಿ ಸ್ಟಂಟ್ ಮಾಸ್ಟರ್ ಪಾತ್ರವನ್ನು ಕೂಡ ಇದೇ ದರ್ಶನ್ ಇಲ್ಲಿ ವಹಿಸಿದ್ದಾನೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ದೇಹ ಸಾಗಿಸುವಂಥ ಸೂಚನೆ ನೀಡೋದ್ರ ಮೂಲಕ ಎಡಿಟರ್ ಆಗಿ ಸಾಕ್ಷಿನಾಶಕ್ಕೂ ಕೂಡ ಯತ್ನವನ್ನು ಮಾಡಿದ್ದ ಅನ್ನೋದು ಸ್ಪಷ್ಟವಾಗಿದೆ. ಲಕ್ಷ ಹಣವನ್ನು ಕೊಟ್ಟು ಸಾಕ್ಷಿನಾಶದ ನಿರ್ಮಾಣ ಮಾಡಿದಂಥ ನಿರ್ಮಾಪಕನ ಪಾತ್ರವೂ ಕೂಡ ಇದೇ ದರ್ಶನ್ದು. ಒಟ್ಟಿನಲ್ಲಿ ಈ ಭಯಾನಕ ಸಿನಿಮಾ, ರೇಣುಕಸ್ವಾಮಿಯ ಭಯಾನಕ ಸಿನಿಮಾದ ಎಲ್ಲ ಪಾತ್ರವನ್ನು ಕೂಡ ನಿಭಾಯಿಸಿದ್ದು ಮತ್ತು ಅದನ್ನು ಲೀಡ್ ಮಾಡಿದ್ದು ದರ್ಶನ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ಒಬ್ಬ ಕೀಚಕನ ರೀತಿಯೂ ಕೂಡ ಇದೇ ದರ್ಶನ್ ವರ್ತನೆಯನ್ನು ಮಾಡಿದ್ದ ಅನ್ನೋದಕ್ಕೆ ಈ ಕ್ರೌರ್ಯದ ಕರಾಳತೆಯೇ ಮತ್ತೊಂದು ನಿದರ್ಶನವಾಗಿ ಸಿಗ್ತಾ ಇದೆ. ರೇಣುಕಸ್ವಾಮಿಯನ್ನು ಟಾರ್ಚರ್ ಕೊಟ್ಟು ಅಮಾನುಷವಾಗಿ ಥಳಿಸಿ ಆತನ ಜೀವವನ್ನು ತೆಗೆದಿದ್ದು ಮಾತ್ರವಲ್ಲದೆ, ಒಂದು ಹುಡುಗಿಗಾಗಿ ಇಷ್ಟೆಲ್ಲ ಟಾರ್ಚರ್ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಇದೇ ದರ್ಶನ್ ಅವತ್ತು ಹೇಳಿದಂಥ ಡೈಲಾಗ್ಗಳು ಈಗ ನೆನಪಾಗ್ತಿದೆ. ಮನುಷ್ಯನಾದವನು ಚೂರು ಮನುಷ್ಯತ್ವವನ್ನಾದರೂ ಹೊಂದಿರ್ತಾನೆ. ಆದರೆ ಇಲ್ಲಿರುವಂಥ ಯಾರು ಕೂಡ ಒಂದೇ ಒಂದು ಚೂರು ಮನುಷ್ಯತ್ವವನ್ನು ಹೊಂದಿರಲಿಲ್ಲ. ಇವರು ಬಹುಶಃ ನೀರು, ಅನ್ನ ಎಲ್ಲ ಹಾಲು ಕುಡಿದು ದೊಡ್ಡವರಾದಂಥ ಮಕ್ಕಳಲ್ಲ. ಇವರೆಲ್ಲರೂ ಕೂಡ ರಕ್ತ ಕುಡಿದು ದೊಡ್ಡವರಾದಂಥ ಮೃಗಗಳ ಅಂಥೇಳಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಬೀರುತ್ತೆ. ಕಾರಣ ಮೊದಲೇ ನಶೆಯಲ್ಲಿದ್ದಂತಹ ಇವರೆಲ್ಲರೂ ಕೂಡ ಕಿರಾತಕರ ರೀತಿಯಲ್ಲಿ ಒಂದು ರೀತಿ ವರ್ತನೆ ಮಾಡಿದರು. ರೇಣುಕಸ್ವಾಮಿ ಕಾಲಿಡಿದು ಬೇಡ್ಕೊಂಡ್ರೂ ಕೂಡ ಬೀಳಲಿಲ್ಲ. ಆತನ ಮರ್ಮಾಂಗಕ್ಕೆ ಒದ್ದು, ಆತನ ಮುಖಕ್ಕೆ ಹೊಡೆದು, ಆತನ ತಲೆಯನ್ನು ಲಾರಿಗೆ ಚಚ್ಚಿ, ಅದನ್ನು ಹೇಳೋಕ್ಕೂ ಕೂಡ ಅಸಾಧ್ಯ. ಅಂತಹ ರಣಭೀಕರ ಪರಿಸ್ಥಿತಿ ಅಲ್ಲಿ ಒಂದು ರೀತಿಯಲ್ಲಿ ನಿರ್ಮಾಣ ಆಗಿತ್ತು. ರೇಣುಕಸ್ವಾಮಿಯ ಎದೆಗೆ ಇದೇ ದರ್ಶನ್ ಒದ್ದಿದ್ದ. ತನ್ನ ಗೆಳತಿ ಪವಿತ್ರಳನ್ನು ಕರ್ಕೊಂಡು ಶೆಡ್ನಲ್ಲಿ ಕಾಲಿಟ್ಟಿದ್ದೆ ತಡ ರೇಣುಕಸ್ವಾಮಿಯತ್ತ ಹೋದವನೇ ಕಾಲು ಮೇಲೆತ್ತಿ ರೇಣುಕಸ್ವಾಮಿಯ ಎದೆಗೆ ಒದ್ದು ಬಿಟ್ಟಿದ್ದ. ಗಜಗಾತ್ರದ ದರ್ಶನ್ ಇಲ್ಲಿ ಆ ಸಣಕುಲು ದೇಹದ ರೇಣುಕಸ್ವಾಮಿಯಲ್ಲಿ. ಬಹುಶಃ ದರ್ಶನ್ ಹಾಗೆ ರೇಣುಕಸ್ವಾಮಿಯ ಎದೆಗೆ ಒದ್ದಾಗ
ಅರ್ಧ ಜೀವ ಅಲ್ಲೇ ಹೋಗಿತ್ತು ಅಂತೇಳಿ ಅನಿಸುತ್ತೆ. ಏನಾಗ್ತಿದೆ ಅಂತೇಳಿ ನೋಡುವಷ್ಟರಲ್ಲಿ ಕಡು ಕೋಪದ ಪವಿತ್ರ ಗೌಡ ಬೈಯಲು ಆರಂಭಿಸಿದ್ದಾಳೆ. ಮತ್ತಷ್ಟು ಕುಪಿತಗೊಂಡಂತಹ ದರ್ಶನ್ ಈ ರೇಣುಕಸ್ವಾಮಿಯ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನು ನಡೆಸ್ತಾನೆ. ಅಷ್ಟೇ, ಇವನ ಜೊತೆಗಿದ್ದವರು ಕೂಡ ಮತ್ತೆ ಹಲ್ಲೆಯನ್ನು ಮಾಡ್ತಾರೆ. ಆತ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು ಕೂಡ ಬಿಡದೆ ಆತನ ಜೀವವನ್ನು ತೆಗಿತಾರೆ. ಇವೆಲ್ಲದೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದ್ದು, ಸಾಕ್ಷಿ ಸಮೇತ ಇವೆಲ್ಲದೂ ಕೂಡ ಸಾಬೀತಾಗುವಂಥ ಚಾನ್ಸಸ್ ಇರೋದರಿಂದ ದರ್ಶನ್ ಜೀವನ ಪರ್ಯಂತ ಜೈಲಿನಲ್ಲೇ ಕುಳಿಯುವಂತಾದರೂ ಕೂಡ ಅಚ್ಚರಿ ಇಲ್ಲ. ಈ ರಾಕ್ಷಸರ ವಿಷ ಬೀಜಗಳಿಗೆ ಸರಿಯಾದಂಥ ಶಿಕ್ಷೆ ಸಿಗೋದರಲ್ಲಿ ಅನುಮಾನನೇ ಇಲ್ಲ ಅನ್ನೋದು ಮಾತ್ರ ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಇಷ್ಟೂ ಘಟನೆಗಳನ್ನು ಕೇಳಿದಾಗ ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.